ಸೈಟಿಗೆ ಅಮೌಂಟ್ ಅಥವಾ ಅಂಚಿಡ್ದು ಗೊತ್ತಿಲ್ಲ ರಾಜಗೋಪಾಲ್ ಅಧ್ಯಕ್ಷರ ಆಯ್ತಾ ಎಂಪಿ ಆಮೇಲೆ ಬೇರೆ ಮಕ್ಕಳು ಗಂಡೆ ಬಂದೊಂದನ ಅದರ ಪಿಸ್ತೂಲ್ ಬಂದೊಂದನ ಕೊಡಲಿ ಬಂದೊಂದನ ಬೇರೆ ಬರ ದೇವೇಗೌಡನ ಉರುಡೆ ಬರ ಒಂಜಿ ಪೆಟ್ಟು ಲ್ಯಾಂಡ್ ಮುಂತಾನದೆ ಅಂಚೆ ಪಶ್ಚಿಮ ನಮ್ಮ ಶಾಂತಿ ಪ್ರಿಯರು ಗೊತ್ತು ಓಲಾಡ್ಲ ಗಲಾಟೆ ಮಲ್ದಾರ ನಾವು ತೆಂಗು ಹಾಸನ ಬೋದಿಗೆಂಡನ ದೇವೇಗೌಡರು ಅಂತ ಜಾಕೂರ್ ಅತನ ಆಂಧ್ರ ಬೋದಿಗೆಂಡನ ಎಂಕ್ಲೆ ಬಡ್ಚಿ ಡಿಸಿ ಅಂತ ಕೊಲ್ಲುಗತ ಎಂಕ್ಲು ಮೂಲೆ ಕೊಲ್ಲುವ ಅವರೇ ಬಂದಿದ್ದಾರೆ ರಾಜಗೋಪಾಲ್ ಬ್ಯಾಕೋ ಕಂಪನಿಯ ಚೇರ್ಮನ್ ನನ್ನ ಹತ್ರ ಮಾತಾಡಿ ಡಿಸಿಗೆ ನಾನು ಅಲ್ಲಿ ಅಲ್ಲ ಒಂದು ಹತ್ತು ಆಲಿಸುವ ಪಾಪ ಡಿಸಿಗೆ ಹೇಳಿದ್ದಾರೆ ಇನ್ಮೇಲೆ ನಾವು ಸರ್ಕಾರಿ ಅಂತ ಮಾಡೋದು ನಾಳೆ ಅವ್ರು ಬಾರದಿದ್ರೆ ಅವ್ರು ಬಾರದ ಹಾಗೆ ಮಾಡ್ತೇವೆ ನಾವು ತಮಿಳ್ನಾಡು ಅದೇ ಗೊತ್ತಾಯ್ತು ನೀವು ಮಾತಾಡೋ ಕನ್ನಡ ನಮ್ಮ ಸ್ಟ್ರೆಂಗ್ ನಾನು ಅಲ್ಲ MLAಗಳು ಅಲ್ಲ ಜನರೇ ಅವರ ಒಟ್ಟಿಗೆ ನಾವು ಇರಲೇಬೇಕಾಗ್ತದೆ ನಾವು ಎಲ್ರಿಗೂ ಹೇಳಿದ್ದೇನೆ ನಾನೀಗ ಕುಮಾರಸ್ವಾಮಿ ಅವರ PA ಫೋನ್ ಮಾಡಿದ್ರು ನಾನು ಹೇಳಿದೆ ಕುಮಾರಸ್ವಾಮಿ ಅವರಿಗೆ ಹೇಳಿ ಈಗ ಅರ್ಜೆಂಟ್ ಮಾಡೋದು ಬೇಡ ಏನಾಗಿದೆ ಭೂಮಿ ಆಕಾಶ ಬಿತ್ತ ಕೆಳಗೆ ನಿನ್ನೆ ಅವರಿಗೂ ಕೇಳಿದೆ ನನ್ನ ಮನೆಯಲ್ಲಿ ಬೆಳಿಗ್ಗೆ ಬಂದ್ರು ಮತ್ತೆ ಮಧ್ಯಾಹ್ನ 4 ಗಂಟೆಗೆ ಅವರಿಗೆ ಫ್ಲೈಟ್ ಲ್ಯಾಂಕೋ ನಾಗಾರ್ಜುನ ಇದಾಗಿ ಲಾಸ್ ಆಗಿ ಲ್ಯಾಂಕೋದವ್ರು ತಗೊಂಡಿದ್ದಾರೆ ಈಗ ಅವ್ರ ನಿಂದೆ ಬಂದದ್ದು ರಾಜಗೋಪಾಲ್ ಅಂತ ಬೇಕಾದ್ರೆ ನಮ್ಮ ಅವ್ರ ಸರ್ಕಾರ ಯಾರು ನಾಳೆ ವಿಡ್ರಾ ಮಾಡಿದ್ರೆ ಇಲ್ಲ ಯಾರು ಕೂಡ ಒಬ್ರಿಗೊಬ್ರು ವಿಡ್ರಾ ಮಾಡಿಕೊಂಡು ಹೋದ್ರೆ ಸರ್ಕಾರ ಹಾಗಲ್ಲ ನಾವು ಅದೇ ಹೇಳಬೇಕಾಗ್ತದೆ ನಾವು ನಿಜವಾಗಿ ಅಪ್ಸೆಟ್ ಆಗಿದ್ದೇವೆ ನಾವು ಜನರು ಶಾಶ್ವತ ನಮಗೆ ಲೀಡರ್ಸ್ ಮಾಡೋದೇ ಜನರು ಅವರನ್ನು ಬಿಟ್ಟು ನಾವು ಹೌದು ಇವರ ಹತ್ರ ಒಂದು 10 ಕೋಟಿ ತಗೊಂಡು ಕುತ್ಕೊಳ್ಳೋದು ಅಡಗಿಕೊಂಡು ಎಲ್ಲಿಯಾದರೂ ಬ್ಯಾಂಕೋದವ್ರ ಹತ್ರ ಹೊಂದಿರುವುದಿಲ್ಲ ಲಾಸ್ಟ್ ಆರ್ಡರ್ ಇಸ್ ನೀವು ರಕ್ಷಣೆ ಕೊಡಬೇಕು ಅಲ್ಲಿ ಅಂತ ಸೊ ಇಫ್ ರೈಟಿಂಗ್ನಲ್ಲಿ ಹೌದು ಇಲ್ಲಿ ಉಚ್ಚಿಲದಲ್ಲಿ ನಾಗಾರ್ಜುನದ ದೊಡ್ಡ ಪಟವಾಡಿ ಉಚ್ಚಿಲ
ವಾತಾವರಣ ಇತ್ತು, ಮಾತಿನ ಚಕಮಕಿ ನಡೆಯಿತು, ಜನಜಾಗೃತಿಯವರು ಬುದ್ಧಿ ಹೊಡೆದು ಪ್ರೇಕ್ಷಕರಾಗಿ ಅವತ್ತೆ ಪಂಡ್ಯರ ಏರಿಂದ ಅವ್ರಿಗೆ ಏರಿಂದ ಯಾರಪ್ಪ ಮಾಡಿದ ಆಸ್ತಿ ಯಾರಿಗಾಯ್ತು? ಅದಿಲ್ವೋ ಇಲ್ಲ ಒಂದು ಬಾಂಡ್ ಮಾಡಿ ಪರ್ಚೇಸ್ ಮಾಡಿದ ಸ್ಥಳಕ್ಕೆ 5 ಪೈಸೆ ವ್ಯಾಲ್ಯೂ ಇಲ್ಲ. ಅವರು ಬಾಂಡಿನ ಮೇಲೆ ತೆಗೆದುಕೊಂಡ RTC ಪ್ರಕಾರ ಸ್ವಾಧೀನ ಮಾಡಿಕೊಂಡ ಸ್ಥಳವನ್ನು ಮಿಟೇಷನ್ ಮಾಡಿಕೊಂಡಿದ್ದಾರೆ ಗುಟ್ಟಿನಲ್ಲಿ. ನಾವು ಒಂದು ಬಾಂಡ್ ಹಿಡ್ಕೊಂಡು ಒಂದು ಹೋದ್ರೆ 5 ರೂಪಾಯಿಯ ವ್ಯಾಲ್ಯೂ ಇಲ್ಲ ಅದಕ್ಕೆ, ಆ ಬಾಂಡಿಗೆ. ರಾಜಗೋಪಾಲ್ ಅವರೇ ನನ್ನ ಹತ್ರ ನನ್ನ ಹತ್ರ ಮನೆಯಲ್ಲಿ ಮಲ್ಲ ಗಾಡಿ ತಿರುವಾಗ ಇದು ಲೋಡ್ ಆಗ್ತಾ ಇದೆ ನೋಡಿ, ಟಿಯರ್ ಗ್ಯಾಸ್ ವಾಟರ್ ಬಡಕ್ಕನೆ ತಜ್ಞರನ್ನು ಕರ್ಕೊಂಡು ಪರವಿರೋಧ, ಹಾಗಾಗಿ ಅವರು ಕೇಳ್ತಾರೆ ಅಂತ ಎಣಿಸಿದ್ದು ನಾನು. ಇವತ್ತು ನೀನು ಯಾಕೆ ಹೋದದ್ದು ಹಾಗೆ ಹೇಳಿದ್ರು. ಹಾಗಿರುವಾಗ ನೀನು ಈಗಲೇ ಹೋಗಿ DC ಗೆ ಹೇಳು, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಫೌಂಡರ್ ಚೇರ್ಮನ್ ರಾಜಗೋಪಾಲ್ಜಿ ಕೈಲಿ ಇಲ್ಲಿಂದ ಹೊರಡಿ ಹೋಗ್ಬೇಕು ನೀವು. ಅವ್ರು ಬರ್ತಾರೆ, ಬಂದ ಮೇಲೆ ಬೇಕಾದ್ರೆ ಇಮಿಡಿಯೇಟ್ ಬರ್ತಾರಂತೆ. ಅವರು ಜನರಿಗೆ ಅಷ್ಟು ತೊಂದರೆ ಆಗುವುದಾದ್ರೆ ಇಮಿಡಿಯೇಟ್ಲಿ ಆಮ್ ಗೋಯಿಂಗ್ ಟು ಕಮ್ ಅಂತ ಹೇಳ್ತಾರೆ. ಅಷ್ಟು ನೈಸ್ ಜೆಂಟಲ್ಮ್ಯಾನ್ ಈಸ್. ಇವರು ನೋಡಿ ಮಾಡುವುದು ಈ ಪ್ರವೀರ್ ಸಿನ್ಹಾ ಮತ್ತು DC ನಿಮ್ಮ ಪೊಲೀಸ್ನವರೆಲ್ಲ ಏನು ಮಾಡಿದ್ರು ಇದಕ್ಕೂ ಬರಲ್ಲ ಮಟ್ಟ ಇಲ್ಲ. ಅದು ಹೇಳ್ತಾರೆ ನನಗೆ 2 ವೀಕ್ಸ್ ಬೇಕು, ಯಾಕಂದರೆ ಎಕ್ಸ್ಪರ್ಟ್ಸ್ ಬರಬೇಕಲ್ಲ ಅಣ್ಣ, ಅಲ್ಲಿ ತನಕ ಏನು ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅವರು ಪರವೀರ್ ಸಿನ್ಹಾಗೆ. ಮತ್ತು ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೂ ಮಾತಾಡಿ ಅಂತ ಎಲ್ಲ ಹೇಳಿದ್ದೇನೆ. ಈಗ ಈಗೇನು ಐ ವಿಲ್, ಹಾಗಾದ್ರೆ ನೀವು ಕೊಟ್ಟರೆ ಅಲ್ಲಣ್ಣ ಬರೆದು ಆಯ್ತಾ? ಅಲ್ಲ ಅಲ್ಲ, ನಾನು ಹೇಳುದು ನಿಮ್ಮ SP ಎಲ್ಲ ಇಲ್ಲೇ ಕಾದು ಕೂತಿದ್ದಾರೆ, ಅವರಿಗೆ ಒಂದು ಹೇಳಿಬಿಡಿ. SP ಅವರಿಗೆ ಹೇಳಿದ್ರಾ? ಹಾಗಾದ್ರೆ ಅವ್ರು ಇಲ್ಲೇ ಇದ್ದಾರೆ, ಈಗ ಊಟ ಮಾಡ್ತಾರೆ. ಅವ್ರು ಹೋದ ಮೇಲೆ ನಾವು ಹೋಗುದು, ಇಲ್ದಿರ ಹೋಗುದಿಲ್ಲ ಇಲ್ಲಿ. ಹಾಗಲ್ಲ ಹಾಗಲ್ಲ, ಅವ್ರಿಗೆ ವಾಪಸ್ ಬಂದು ಇಲ್ಲಿ ಇದು ಫೌಂಡೇಶನ್ ಸ್ಟೋನ್ ಹಾಕ್ತಾರೆ. ಆಯ್ತು, ನಿಮ್ಮನ್ನು ನಂಬಿ ಹೋಗ್ತೇವೆ ನಾವು. ಆಯ್ತಣ್ಣ, ಆಯ್ತಾಯ್ತು, ಥ್ಯಾಂಕ್ ಯು ಆಯ್ತಾಯ್ತು.
DC ಇವತ್ತು ಏನು ಮಾಡಬಾರ್ದು, ಒಂದು ವಾರ ಪೋಸ್ಟ್ಪೋನ್ ಮಾಡಬೇಕು ಅಂತ ರೈಟಿಂಗ್ ನಲ್ಲಿ ಕೊಟ್ರಂತೆ. ಯಾರಿಗೆ? ಒಂದು ವಾರನ ಕಂಪನಿಯವರಿಗೇನೆ, ಪ್ರವೀರ್ ಸಿನ್ಹಾ ಅವರಿಗೆ. ಒಂದು ವಾರ? ಹೌದು, ಒಂದು ವಾರ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ರಾಜಗೋಪಾಲ್ಗೆ ಹೇಳಿದೆ ನಾನು, ಒಂದು ವಾರದಲ್ಲಿ ಬರ್ಲಿಕ್ಕೆ ನಾನು ಹೇಳಿದೆ. ಅವ್ರು 2 ವಾರ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ರೆಡಿ ಮಾಡಿ ಬರ್ಬೇಕಲ್ಲ. ನಮ್ಮ ಈಗ ತಜ್ಞರು ಎಲ್ಲಿದ್ದಾರೆ ಅದನ್ನು ಹುಡುಕಬೇಕಲ್ಲ ಮಾರ, ಅವ್ರು ಎಲ್ಲೆಲ್ಲಿ ತಿರುಗ್ತಾ ಇರ್ತಾರೆ. ಅದಕ್ಕೆ ಈಗ DC ಹೌದು, DC ಈಗ ಅವ್ರಿಗೆ SP ಗೂ ಹೇಳಿದ್ರಂತೆ, ರೈಟಿಂಗ್ ನಲ್ಲಿ ಕೊಟ್ಟಿದ್ದೇನೆ. ಅಲ್ಲ, ಪ್ರವೀರ್ ಸಿನ್ಹಾ DCಗೆ ಹೇಳಿದ? ಅಲ್ಲ, DC ಪ್ರವೀರ್ ಸಿನ್ಹಾ. ಪ್ರವೀರ್ ಸಿನ್ಹಾ ಅಲ್ಲ, ಯಾರು ಗೊತ್ತಿಲ್ಲ, ಕಂಪನಿ ಅಂತ ಹೇಳಿದ್ರು. ಕಂಪನಿಗೆ ಅಷ್ಟಕ್ಕೆ for 1 week there should not be any work. Should not enter in ಅಂತ. No, DC has received an intimation from the Chief Minister's office also. ಗೊತ್ತಿಲ್ಲ, ಅದಕ್ಕೆ ನಾನು ಕೇಳಲಿಕ್ಕೆ ಆಗ್ತದಮ್ಮ. ಈಗ ಸದ್ಯಕ್ಕೆ ಮತ್ತೆ ಪನೋಡಿ ಅಂಕಲ್ ಬನ್ನಿ. ಈಗ ಈಗಲೂ ಮಾತಾಡಿದ್ರು, ಅದಕ್ಕೆ ಅವರು ಹೇಳುದಂದ್ರೆ ಬೆಂಗಳೂರಲ್ಲಿ ಮಾಡಿದ್ರು, ಯಾರ ಒಪಿನಿಯನ್ ಸಿಗ್ತದೆ ನಾವು ಯಾಕಂದ್ರೆ ಅದರಲ್ಲಿ ಏನು ಸಾಧಕ ಬಾಧಕ ಅಂತ ಗೊತ್ತಾಗ್ಬೇಕಲ್ಲ. ಅಲ್ಲ, DC ಅವರು ಸುಮ್ಮನೆ ಮಾತಾಡೋದಿಲ್ಲ. ಅವರಿಗೆ ಮಾಡ್ಬೋದಿತ್ತಲ್ಲ, ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಈ ರೀತಿ ಇದಾಗ್ತದೆ, ಒಂದು ಏನಾದರೂ ಸೊಲ್ಯೂಷನ್ ಕೊಡಿ ಅಂತ. ಇಷ್ಟು ಬೇಕಿತ್ತ ನಮಗೆ ಇದೆಲ್ಲ? ಅನಾವಶ್ಯಕ ನೋಡಿ, ನಮ್ಗೇನು ಅಗತ್ಯ ಇರಲ್ಲ. ಒಂದು ಅಶ್ಯೂರೆನ್ಸ್ ಕೊಡ್ತಿದ್ರೆ ಅವರು ನಾವೇ ಅದೇ ಹೇಳೋದು. ನಾವು ES ಆಚಾರ್ಯ ಹತ್ರನೂ ಹೇಳಿದ್ದಾರೆ, ಅದಕ್ಕೆ ಪರ ವಿರುದ್ಧ, ಅದರಲ್ಲಿ ತೊಂದರೆ ಏನುಂಟು, ತೊಂದರೆ ಏನು ಇಲ್ಲ, ಅದೆರಡು ನಮ್ಗೆ ಗೊತ್ತಾಗ್ಬೇಕು. ಕನ್ವಿನ್ಸ್ ಬೆಂಗಳೂರಲ್ಲಿ ಮಾಡ್ಬೇಕಂತ. ನಮಗೆ ಇಲ್ಲೇ ಆಗ್ಬೇಕು. ಒಂದು ಕೆಲಸ, ಯಾರನ್ನು ಹೆಚ್ಚು ಬರ್ಲಿಕ್ಕೆ ಬಿಡುದಿಲ್ಲ. ನಾವು ಮಣಿಪಾಲದಲ್ಲಿ ಇದುಂಟಲ್ಲ MIT, ಅವರ ಆಡಿಟೋರಿಯಂನಲ್ಲಿ ಮಾಡುವ, ಅಲ್ಲಿ ಯಾರಿಗೂ ಬರ್ಲಿಕ್ಕೆ ಬಿಡುದಿಲ್ಲ. ಅದು ವೆನ್ಯೂ ನಾಳೆ DC ಮತ್ತು ಅವರೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ. ಈಗ ಸದ್ಯಕ್ಕೆ ಇವತ್ತು ಏನು ಕೆಲಸ ಇಲ್ಲ ಅಂತ ಮಾತ್ರ ಅನೌನ್ಸ್ ಮಾಡ್ತೀವಿ. ವೆನ್ಯೂ ಅದೆಲ್ಲ ನಾವು ಆಮೇಲೆ ಈ ವಾರ ಏನಿಲ್ಲ. ಬ್ಯಾಂಗ್ಳೂರು CM ಮನೆಯಲ್ಲಿ ಇಲ್ಲ further decision they will take on 16th, something like that they have given it. ಸದ್ಯಕ್ಕೆ for the next 1 week there is nothing to happen here. ಅಂದ್ರೆ 14ಕ್ಕೆ ಡಿಸಿಷನ್ ಕೊಡ್ತಾರೆ. ಏನಿಲ್ಲ, ಅಷ್ಟೊಂದು ಸಭೆಯವರಿಗೆ ನಾವು ಕೂಡ ಡಿಸೈಡ್ ಮಾಡಿದ್ದೇವೆ. ನಾವು ಪುನಃ ಇಲ್ಲಿ ಬರಬೇಕು. ನಾವು ಕೂಡ ಡಿಸೈಡ್ ಮಾಡಿದ್ದೇವೆ, ನೀವು ಪೊಲೀಸ್ ವಿಡ್ರಾ ಮಾಡದೆ ಇಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ರುಟೀನ್ ಆಗಿ ನಾವು ಇಲ್ಲಿ ಎಜುಕೇಷನ್ ಪ್ರತಿಭಟನೆ ಮಾಡಬೇಕು ಅಂತ ಮಾಡಿದ್ದೇವೆ. ನಾವು ಎಲ್ಲ ಕ್ಷೇತ್ರವಾರು ಎಲ್ಲ ಪಂಚಾಯತ್ನಲ್ಲಿ ಪ್ರತಿಯೊಂದು ಪಂಚಾಯತ್ನವರು ಒಂದೊಂದು ದಿವಸ ಮಾಡಬೇಕು ಅಂತ. ಇವತ್ತು ಮೊನ್ನೆ ನಾವು ಮಾಡಿದಂಥ ಇದನ್ನು ಗೇಟನ್ನು ಪೊಲೀಸರು ಹೋಗಿ ಹೊಡೆದು ಇವತ್ತು ತಂದು ಮಾಡಿದ್ದಾರೆ. ಅದನ್ನು ಇದ್ದ ರೀತಿಯಲ್ಲಿ ಮಾಡಬೇಕು. ನಿಮ್ಮ ಡಿಪಾರ್ಟ್ಮೆಂಟ್ನವರೇ ಮಾಡಬೇಕು ವಾಪಸ್ ಅದಂತೂ. ಯಾಕಂದ್ರೆ ಡಿಪಾರ್ಟ್ಮೆಂಟ್ನವರೇ ಕೆಡವಿದ್ದಾರೆ ಅಲ್ವಾ? ಹೌದಂತೆ, ಪೊಲೀಸ್ನವರೇ ಅದು ಪಟ್ಟಾಲ. ಸ್ಪಾಟ್ ವಿಸಿಟ್ ಮಾಡಿ ಅದು ಇದ್ದಾಗೆ ಬೇಕು ಯಥಾಸ್ಥಿತಿ. ನಮ್ಮ ಗಾಡಿ ಎಲ್ಲ ಈಗ ಪಾಯಿಂಟ್ಸ್ ಆಗಿದೀವಲ್ಲ, ಅದಕ್ಕೋಸ್ಕರ ಏನಾದ್ರು ತೆಗೆದಿರ್ಬೋದು. ನಮ್ಮ ಗಾಡಿ ಏನಾದ್ರು ಹೋಗ್ಲಿಕ್ಕೆ ಅದಕ್ಕೋಸ್ಕರ ಇರಬೇಕು. ಚೆಕ್ ಮಾಡಿ ನಾನು ಫಿಲ್ ಮಾಡಿ. ಇಲ್ಲ, ಅದೇ ನಾನು ಹೇಳ್ತೀನಿ, ಜಸ್ಟ್ ಗೋ ಅಂಡ್ ಚೆಕ್ ದಟ್ ಸ್ಪಾಟ್. ನಾನು ಇಲ್ಲೇ ಇದ್ದೀನಿ. ನಾನು ಒನ್ಸ್ ಡಿಸ್ಪೋಸ್ ಆಗಿದ ಮೇಲೆ ನಾನು ಹೋಗಿ ನಾನು ಹೋಗ್ತೀನಿ. 20ಕ್ಕೆ ನಮ್ದು ಒಂದು ಸೈಟ್ ಅಲ್ಲಿ ಧರಣಿ ಅಲ್ಲಿ ತನಕ ಈಗ ಅಲ್ಲಿ ಸೈಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ನಾವು ಮೊನ್ನೆ ಎಲ್ಲ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ನೀವು ನಾಡಮ್ಮ ಹೇಳಿದ್ರೆ ವೆನ್ಯೂ ಮತ್ತು ಇದೆಲ್ಲ ಡಿಸ್ಕಸ್ ಮಾಡು. ಮನೆ ರಿಪೇರಿ, ಅದು ರಿನೋವೇಷನ್ ಆಗ್ತಾ ಇದೆ. ಟಾಯ್ಲೆಟ್ ಈ ಹೊರಗಡೆಯಿಂದ ಈಗ ನೋಡಿ, ಇಲ್ಲಿ ಬಂದವರು ಜನಪ್ರತಿನಿಧಿಗಳು ಮತ್ತು ಊರಿನವರು ಬಿಟ್ಟರೆ ಬೇರೆ ಯಾರಿಲ್ಲ. ಹೊರಗಡೆಯಿಂದ ಗೂಂಡಾಸ್ ತಂದು ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರ ಮೇಲೆ ಕೇಸ್ ಆದ್ರೂ ರಿಜಿಸ್ಟರ್ ಮಾಡಿ. ಚೆಕ್ ಮಾಡಿಬಿಡ್ತೀವಿ, ಯಾರಾவது ರೌಡಿ ಶೀಟರು ಇಲ್ಲಿ ಏನಾದ್ರು ಪೊಲೀಸ್ ರೆಕಾರ್ಡ್ ಅಲ್ಲಿ ಯಾರಾದ್ರೂ ಇದ್ದಾರೆ ಅಂತ. ಈಗಲೂ ಅಲ್ಲಿಗೆ ಬರ್ತಾರೆ. ರಮೇಶ್ ಅಂತ ಅವರು ಹೆಜ್ಮಾಡಿ ಅವರು, ಅವರ ಹರೀಶ್ ಹೆಜ್ಮಾಡಿ ಅಲ್ಲ, ಆಚೆ ಬೇರೆ ಅವರು ಎಲ್ಲ ಕೆಲಸ ನಿಲ್ಲಿಸಬೇಕು. ಆದ್ರೆ ನಮ್ದು ಮತ್ತೆ ಬೇರೆ ನಮ್ದು ಬೆಲೆ ಇದುಂಟು. ಇವತ್ತಿನ ಇದಕ್ಕೆ ಒಂದು ವಿಡ್ರಾ ಮಾಡೋದು ಬೇಡ ಅಂದ್ರೆ ಪರ್ಮನೆಂಟ್ ಆಗಿ ಈಗ 20ರ ತನಕ ನಮ್ದು ಸ್ಟ್ರಾಂಗ್ ಆಗಿ ಪೇಜಾರ್ ಸ್ವಾಮೀಜಿಯವರು ಬಂದು ಮಾಡುವಂಥದ್ದು ಇದೆ ಸೈಟ್ ಅಲ್ಲಿ.
ಅಲ್ಲಿ ತನಕ ಯಾವುದೇ ಈಗ ಒಂದ್ ಸ್ವಲ್ಪ ಕೆಲಸ ಮಾಡೋದು ಪುನಃ ಒಬ್ಬರನ್ನು ಕಳಿಸೋದು ಆ ಥರ ಮಾಡಬಾರ್ದು. ಇಷ್ಟವರೆಗೆ ಯಾವುದೇ ಜ್ಞಾನ ಇದ್ದವರಾಗಲಿ ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ರಿ ನಾವು ಅದನ್ನು ಮಾತಾಡಲಿಕ್ಕೆ ತಯಾರಿಲ್ಲ ಅನ್ನುವಂಥ ನಿಲುವು ನಾವು ತಗೊಂಡಿದ್ದು. ಈಗ ನಾವು ಈಗ ನಾಡ್ದು ರಾಜಗೋಪಾಲ್ ಅವರು ರಿಕ್ವೆಸ್ಟ್ ಮಾಡಿದ ಪ್ರಕಾರ ನಾವು ಡಿಸ್ಕಸ್ ಮಾಡಲಿಕ್ಕೆ ತಯಾರಿದ್ದೇವೆ. ರಾಜಗೋಪಾಲಿಗೆ ನಾನು ಹೇಳಿದ್ದೆ ಕೊಡ್ತೇವೆ ಅವರ ಕೆಲಸದ ರುಟೀನ್ ಆಗಿ ನಡ್ಕೊಂಡಿರೋದು ಮತ್ತೆ ನಾವು ಮಾತುಕತೆಗೆ ಕಾದು ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಈಗ ಒಂದು ವಾರ ಅಂತ ಹೇಳಿದ್ರೆ ಒಂದು ವಾರ ಅವರಿಗೆ ಕಂಫರ್ಟಬಲ್ ಆಗ್ತದೆ ಅಂತ ಹೇಳಿ ಒಂದು ವಾರ ಹಿಂದೆ ಆಗ್ತಾರೆ. ನಮ್ಮ ಪರಿಸ್ಥಿತಿಯನ್ನು ಯಾರು ಅರ್ಥ ಮಾಡ್ತಾರೆ? ಈಗ ಒಂದು ವಾರ ಅವರಿಗೋಸ್ಕರ ಮಾತ್ರ ಮಾಡುದು ತನಕ ಒಂದು ವಾರ ಅವರಿಗೆ ಕಂಫರ್ಟಬಲ್ ಆಗಿ ನಾವು ಇದು ಮಾಡಲಿ ತಯಾರಿಲ್ಲ. ಇವತ್ತು ಈ ಜಾಗದಲ್ಲಿ ಟೆನ್ಷನ್ ಡಿಫ್ಯೂಸ್ ಮಾಡ್ತೀವಿ. We will do it progress 1 or 2 days. We will do it. ನಾನು ಹೋಗ್ತೇನೆ. ಟೆನ್ಷನ್ ಇಲ್ಲ. ಇಲ್ಲಿ ಗಾಂಧಿ ನಂದಿಕೂರು ಇದರಲ್ಲಿ ಇದ್ದಾರೆ, ಸಡನ್ ಆಗಿ ಬರ್ತಾರಾ ಇಲ್ಲ ಅದು ಏನೇನೋ ಮಿಸ್ಗೈಡ್ ಮಾಡುವಂಥದ್ದು ಇಂಥ ಎಲ್ಲ ಉಂಟು. ಇನ್ಫಾರ್ಮೇಶನ್ ಈಗ ಏನೇ ಇದ್ರು ಕೂಡ ಅದು ಈಗ ಆಕ್ಚುಲಿ ಸುಮ್ಮನೆ ಶಿವಮೊಗ್ಗದಿಂದ ಗಾಡಿ ರಾಜಗೋಪಾಲ್ ಹೇಳಿದ ಪ್ರಕಾರ ಇಷ್ಟೆಲ್ಲ ಅವಂತರ ಆಗಿದ್ದು ಇಷ್ಟೆಲ್ಲ ಕೇಸ್ ದಾಖಲು ಮಾಡಿದ್ದು ನನಗೆ ಗೊತ್ತೇ ಇಲ್ಲ. ನಾಡ್ದು ಮಾತುಕತೆಗಿಂತ ಮೊದಲು ಎಲ್ಲ ಕೇಸ್ ಎಲ್ಲ ವಿಡ್ರಾ ಮಾಡಲಿ. ಸ್ವಲ್ಪ ತಕ್ಷಣ ಕೆಲಸ ನಿಲ್ಲಿಸಿ ಪೊಲೀಸ್ ಕೇಸ್ ಹಾಕಿದ್ದು ವಿಡ್ರಾ ಮಾಡಿ ಅದೆಲ್ಲ ಮಾಡಿದ್ರೆ ಸ್ವಲ್ಪ ಕಂಡ್ಯೂಸಿವ್ ನೀವು ನಮ್ಮನ್ನು ಇರಿಟೇಟ್ ಮಾಡಿ ಮಾತುಕತೆ ಕಡಿದ್ರೆ ಆ ಮಾತುಕತೆ ಫಲಪ್ರದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾಗಾರ್ಜುನ ಪರವಾಗಿ ಡಿಪಾರ್ಟ್ಮೆಂಟ್ ನಮ್ಮೊಟ್ಟಿಗೆ ಇಂಟರಾಕ್ಟ್ ಮಾಡ್ತಾರೆ. ನಮ್ಗೆ ತಿಳಿಸಿದಿಲ್ಲ ಅಷ್ಟೇ, ಎಲ್ಲ ಇದು ಆ ಥರ ಮಾಡಬಾರ್ದು. ತಪ್ಪಿಸ್ಕೊಂಡ್ರು ಇವತ್ತು. ಅದೇ ಡಿಸಿ ಮತ್ತೆ ಎಸ್ ಪಿ ಬರ್ತಾರೆ ಅಂತ ಹೇಳಿದ್ರು. ಈಗ ನಾನು ಒಂದು ಹೇಳ್ತೀನಿ, ಅವ್ರು DC ಅವರಲ್ಲಿ ಕೂತ್ಕೊಂಡು ಇಷ್ಟು ಮಾಡಿದ ಮೇಲೆ ರಿಟರ್ನ್ ಆರ್ಡರ್ ನಮಗೆ ಅವರೇ ಫೋನ್ ಮಾಡಿ ಹೇಳಿದ್ರು DC ಮತ್ತು SP ಬಂದು ನಿಮ್ಮ ಹತ್ರ ವಿಷಯ ತಿಳಿಸ್ತಾರೆ, ಈ ರೀತಿ ನಾವು ಏನು ಮುಂದುವರಿಸೋದಿಲ್ಲ, ಪೋಸ್ಟ್ಪೋನ್ ಮಾಡ್ತೇವೆ ಅಂತ ಹೇಳಿ. ವೇಟಿಂಗ್ ಫಾರ್ ರಿಟರ್ನ್ ಇದೆ. ವಿಷಯ ತೋರಿಸ್ತೀನಿ. ಹೌ ಮೆನಿ ಮಿನಿಟ್ಸ್ ಕನ್ಸರ್ ಫೋನ್ ಮಾಡ್ತೀನಿ. ಅದರಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಊರವರು ನಮ್ಮ ಸಂಘ ನಾಗರಿಕ ಸಂಘದವರು ಎಲ್ಲರೂ ಸೇರಿಕೊಂಡು ಈಗ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈಗ ವಿಡ್ರಾ ಮಾಡಿರುವಂಥದ್ದು ಮೇಡಮ್ ಅವರು ರಾಜಗೋಪಾಲ್ ಹತ್ರ ಮಾತಾಡಿ ಅದರ ಚೇರ್ಮನ್ ಹತ್ರ ಮಾತಾಡಿ ಈಗ ಅವರು ಕೂಡ ಈ ರಫಿಂಗ್ ಬೇಡ, ನಾವು ತಜ್ಞರನ್ನು ಕರ್ಕೊಂಡು ಬರ್ತೇವೆ, ಅದರ ಮುಖಾಂತರ ಒಟ್ಟು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಇದು ಮಾಡೋಣ ಅನ್ನೋಂಥ ದಿಶೆಗೋಸ್ಕರ ವಿಡ್ರಾ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮುಖ್ಯಮಂತ್ರಿಗಳು ಅಲ್ಲಿಂದ DC ಅವರಿಗೆ ಮಾತಾಡಿ DC ಅವರಿಗೆ ಡಿಸಿಷನ್ ತಗೊಂಡು ಈಗ ಅದನ್ನು ನಮಗೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಈಗ ನಾವು ಹಿಂದೆ ಎಲ್ಲ ಈ ಯೋಜನೆ ಬೇಡ ಅನ್ನೋ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇತ್ತು. ಆದರೆ ಈಗ ಅವರು ಯೋಜನೆಯನ್ನ ಅಂತಿಮಗೊಳಿಸಬೇಕು ಅಂತೇಳಿ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿ ಈಗ ಸುತ್ತಮುತ್ತ ಇರುವಂಥ ಒಂದು ವೇಳೆ ಅಂಥ ಪ್ರಯತ್ನ ನಡೆದರೆ ನಾವು ಪಂಚಾಯತ್ನಲ್ಲಿ ಒಂದೊಂದು ಪಂಚಾಯತಿಂದ ಒಂದೊಂದು ದಿವಸ ಅನ್ನುವಂಥ ರೀತಿಯಲ್ಲಿ ರೊಟೇಷನ್ ಮಾಡಿಕೊಂಡು ಪ್ರತಿಭಟನೆ ಮಾಡುವಂಥದ್ದು. ನಂತರ ಪೊಲೀಸ್ ಫೋರ್ಸ್ ಹಾಕಿ ಪುನಃ ಅಂಥ ಪ್ರಯತ್ನ ನಡೆಸಿದರೆ ನಂತರ ಅವರೇನಾದರೂ ಪ್ರಯತ್ನ ಪಟ್ಟರೆ ಎಲ್ಲ ಫುಲ್ ಎಫರ್ಟ್ ಹಾಕುವಂಥ ರೀತಿಯಲ್ಲಿ ಕೂಡ ನಾವು ಅಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ಳೋದು. ಈಗ ನಮ್ಮ ಅಂತಿಮ ಅಂತ ಹೇಳಿದ್ರೆ ತಂತ್ರಜ್ಞರು ಬಂದರೂ ಕೂಡ ನಮ್ಮ ಒಂದು ಮಾತುಕತೆಗೆ ಸಿದ್ಧತೆ ಒಂದು ವಿಷಯ ಉಂಟು. ಈಗ ತಂತ್ರ ನಾಳೆ ಪರ ಮತ್ತೆ ವಿರೋಧ ಚರ್ಚೆ ಅದು ಏನು ಆಗ್ಬೋದು, ಏನು ಆಗ್ಬೋದು ಅಂದ್ರೆ ಕಾನೂನಿಲ್ಲ. ನಾವು ನೋಡಿ ಬಾರಿ ಹೇಳ್ಬೋದು, ನಾವು ಬಂದು ಅರೆಸ್ಟ್ ಮಾಡಿ ನಮ್ಗೆ ನೋಡಿ ಏನೂ ಇದಿಲ್ಲ, ನಮ್ಗೆ ಕೊಡಲ್ಲ, ಸುಮ್ಮನೆ ಬಾಯಲ್ಲಿ ಹೇಳ್ಬಿಡ್ತಾರೆ. ಏನು ನೋಡಿ ಅದೇ ಪ್ರಾಬ್ಲಮ್. ಕೂಡ ಅದೇ ರೀತಿ ಆಗಿದೆ. ಬಾಯಿ ಮಾತಿನಲ್ಲಿ ಕೋರ್ಟಿಗೆ ಹೋಗೋ ಗೊತ್ತಾಗ್ತದೆ. ಪಾಪ ನಿಮ್ಮ ಮೇಲೆ ನಮಗೆ ಖಂಡಿತ ಬೇಸರ. ಎಲ್ಲರೂ ಒಟ್ಟಾಗಿ ಬರಲೇಬಾರ್ದು ಅಂತ ಜನರು ಒಟ್ಟಾಗಿ ಹೇಳ್ತೇವೆ. ಒಬ್ಬ ಇಬ್ಬರು ಹೇಳಿದ್ರೆ ಕೇಳಲ್ಲ.
ಸ್ವಲ್ಪ ದಪ್ಪ ಇರ್ತದೆ ನಮ್ಮ ಹಾಗೆ ಸ್ಥಿತಿಯಲ್ಲಿ ಇಲ್ಲ ಅವರು. ನಾವು ಜನರ ಇದೇ ಕೇಳಬೇಕು ಅವರಿಗೆ ಅಲ್ಲ, ಅದು ಜೋರಾಗಿದೆ. ಯಾವುದೇ ಗಡುವು ಇಲ್ಲ. ನಮ್ಮ ಜನರಿಗೋಸ್ಕರ ನಾವು ಇದು ಮಾಡಲೇಬೇಕಾಗ್ತದೆ. ಈಗ ಒಬ್ಬರಿಗಿದ್ದಾಗೆಲ್ಲ ಅದರಲ್ಲಿ ಈಗ ನಮ್ಮ ಈಗ ನಾಗಾರ್ಜುನ ಇಲ್ಲ, ಈಗ ಬ್ಯಾಂಕೋದವರು ತಗೊಂಡಿದ್ದಾರೆ. ಒಳ್ಳೆ MP ಆಂಧ್ರದವರು, ಅದರ ಫೌಂಡರು, ಅಧ್ಯಕ್ಷರು. ಹಾಗಿರುವಾಗ ಅವರು ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಮತ್ತು ಬರ್ತೇನೆ ಅಂತ ಹೇಳಿ ಈಗ ತಜ್ಞರನ್ನು ಇಟ್ಟು ಅವರ ಒಪಿನಿಯನ್ ಪ್ರಕಾರ ಪರ ವಿರುದ್ಧ ಅದರಲ್ಲಿ ಏನು ಹಾಳುಂಟು ಏನು ಹಾಳು ಇಲ್ಲ ಅದನ್ನೆಲ್ಲ ಅದು ಪರಾಮರ್ಶೆ ಮಾಡಿ ನಾವು ನಮ್ಮ ಸಮಕ್ಷಮದಲ್ಲಿ ಅವರು ಹೇಳಬೇಕು. ಆ ನಂತರವೇ ನಾವು ನಮಗೆ ಒಪ್ಪಿಗೆ ಆದರೆ ಇದು ಮಾಡ್ತೇವೆ, ಇಲ್ಲದಿದ್ದರೆ ಪರ್ಮನೆಂಟ್ ಆಗಿ ನಾವು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇಷ್ಟು ಹೋರಾಟ ಮಾಡ್ತಿದ್ರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದ? ಅವ್ರು ಹೇಳ್ತಾರೆ, ಈಗ ಅವರೇ ಹೇಳಿದ್ರಲ್ಲ, ಹೋಗಿ ಇಲ್ಲಿ SP ಬಂದು ಹೇಳುವಷ್ಟು ಮಾಡ್ತಲ್ಲ. ನಾವೀಗ ಕೂತದ್ದಕ್ಕೆ ಈಗ ಮುಖ್ಯಮಂತ್ರಿಗಳೇ ಬಹುಶಃ ಹೇಳಿರಬೇಕು DC ಅವರು SP ಗೆ ಹೇಳಿದರು. ನಮಗೆ ಅಷ್ಟೇ ಬೇಕಿತ್ತು, ನಮಗೇನು ಯಾರು ಬರುವುದು ಬೇಡ. ಆದರೆ ನಮ್ಮ ಒಂದು ಇಷ್ಟಕ್ಕೆ ಒಂದು ಇದು ಬೇಡವಾ? ಇಷ್ಟು ಮಂದಿ ಎಲ್ಲ ನಾವು ಕೆಲಸ ಇಲ್ಲದವ್ರು ಬಂದು ಕೂತದ್ದ, ಈ ಶಾಸಕರು ಮತ್ತು MLAಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯರು ಹಿಂದೆ ಕೂಡ ಭರವಸೆ ಕೊಟ್ಟು ಸಂಜೆ ಧಾರಾವಾಹಿ ನಿರಂತರ ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಡೌನ್ 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 ಗೋ ಬ್ಯಾಕ್, ಗೋ ಬ್ಯಾಕ್, ಧಿಕ್ಕಾರ ಧಿಕ್ಕಾರ, ನಮ್ಮ DC ಅವರಿಗೆ ಸಹ ಧಿಕ್ಕಾರ ಹೇಳ್ಬೇಕು. ಜಿಲ್ಲಾಡಳಿತದ ದೌರ್ಜನ್ಯಕ್ಕೆ, ಜಿಲ್ಲಾಡಳಿತದ ದಬ್ಬಾಳಿಕೆಗೆ, ಜನ ವಿರೋಧಿ ನೀತಿಗೆ, ಜನ ವಿರೋಧಿ ನೀತಿಗೆ ಡೌನ್ ಡೌನ್. ರಾತ್ರಿ ಯಾರಾದ್ರೂ ತೆಗೆದು ಬಿಸಾಡಿದ್ರೆ ಏನು ಮಾಡ್ತಾರೆ ಅವರು? ಗಿಡ ಕಡಿಯುವಂತದ್ದು ಗಿಡ ಕಡಿಲಿಕ್ಕೆ ಇವರಿಗೆ ಏನು ಏನು ಇದುಂಟು? ಯಾರ ಕೈಯಲ್ಲಿ ಸಹ ಏನಾಗಿ ಆಗ್ತಾ ಉಂಟು? ಕಾಮಗಾರಿ ಆಗ್ತಾ ಉಂಟು? ಮತ್ತೆ ಇದಕ್ಕೆ ಹಾಕಿದ್ರಾ? ಪಂಚಾಯತ್ ನೋಟಿಫೈಡ್ ಏರಿಯಾ ಅಲ್ಲ ಇದು.
ಎಂತದಕ್ಕೆ ಸುಮ್ಮನೆ ಎಲ್ಲ ಕಡೆ ಒಂದು ಜನರಿಗೆ ಇರಿಟೇಟ್ ಮಾಡ್ತೀರಿ ಯಾಕೆ? ನೀವು ಬಂದು ನೋಡೋಷ್ಟರಲ್ಲಿ ಜನ ತೆಗಿತಾರೆ, ನನಗೆ ಗೊತ್ತಿಲ್ಲ. ಇಲ್ಲಿ ಪಂಚಾಯತಿ ಬದಕ್ಕೆ ಏನು ಆಡ್ಬೇಕಾಗಲ್ಲ ಪಂಚಾಯತಿ ಸೀಸ್ ಮಾಡಿ ನಮ್ಗೆ ಗೇಟ್ ಹಾಕೋದು ಯಾರಿಗಂತ ಇಲ್ಲಲ್ಲ, ನಾವೇನು ಇಲ್ಲಿ ನುಗ್ಲಿಕ್ಕೆ ಕಳ್ರ ಗೇಟ್ ಹಾಕುವ ಉದ್ದೇಶ ಅಂತ ಆದ್ರೆ ಹೇಳ್ಬೇಕಲ್ಲ, ಯಾಕೆ ಗೇಟ್ ಹಾಕ್ಬೇಕು? ಇಲ್ಲಿ ನಕ್ಸಲೈಟ್ಸ್ ಹೋಗುದಿಲ್ಲ ಅಲ್ಲ, ಇದಕ್ಕೆ ಪಂಚಾಯತ್ ಪರ್ಮಿಷನ್ ಬೇಕು ಅಂತ ಏನಿಲ್ಲ, ಯಾರಿಗೆ ಗೊತ್ತು? ಎಲ್ಲ ಇಲ್ಲ ಜಂಗಲ್ ರಾಜ್ ಅಂತ ಹೇಳಿದ್ರಲ್ಲ ನಾವು. ಹಾಗಿದ್ರೆ ಪಂಚಾಯತ್ ವಾಪಸ್ ಮಾಡಿದೆ, ರಿಸರ್ವೇಷನ್ ಮಾಡಿದೆ, ತಾಲೂಕ್ ಪಂಚಾಯತ್ ಅಲ್ಲ ಎಲ್ಲ ರಿಸರ್ವ್ ವಾಪಸ್ ಮಾಡಿ ಮತ್ತು ಕೂಡ ಅವರು ಕಾನೂನನ್ನು ಕೈಗೆ ತಗೊಳ್ತಾರೆ. ಈಗ ಪಂಚಾಯತ್ ಪರ್ಮಿಷನ್ ಇಲ್ಲದೆ ಹಾಕಿದ್ದು ಪಂಚಾಯತ್ ಪರ್ಮಿಷನ್ ಬೇಕು ಅಂತ ಪಂಚಾಯತ್ನವ್ರು ತೆಗಿಬೋದಲ್ಲ, ಪಂಚಾಯತ್ ಪಬ್ಲಿಕ್ ಘರ್ಷಣೆ ಆಗ್ತದೆ, ಅದು ಘರ್ಷಣೆ ಆಗಬಾರ್ದು ಅಂತ ಹೇಳಿ ನಾವು ಏನಿದ್ರು ದಿನಾಂಕ 17/11/2006 ಶುಕ್ರವಾರ ಮಧ್ಯಾಹ್ನ 12 ಗಂಟೆಯಿಂದ 21/11/2 ತನಕ ನಾಗಾರ್ಜುನ ಕಂಪನಿಯ ಪುನರ್ವಸಿತ ತನಕ ಕಾಮಗಾರಿ ನಡೆಯುವ ಸ್ಥಳ ಶಂಕ ಗ್ರಾಮದ ಸರ್ವೆ ನಂಬರ್ 165 130 ಮೀಟರ್ ಸುತ್ತಲೂ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆಯ ಕಲಂ 144 ರ ನಿಷೇಧಾಜ್ಞೆ ಜಾರಿಗೊಳಿಸಿದೆ. ಆದುದರಿಂದ ಸಾರ್ವಜನಿಕರು ಗುಂಪು ಸೇರುವುದಾಗಲಿ ಅಥವಾ ಮಾರುಕಾಯುಧ ಹಿಡಿಯುವುದಾಗಲಿ ಮಾಡಬಾರದಾಗಿ ಈ ಮೂಲಕ ತಮ್ಮಲ್ಲಿ ವಿಜ್ಞಾಪನೆ. ನಮ್ಮ ಒಂದೇ ಧ್ಯೇಯ, ನಮ್ಮ ಜೀವ ಮಂಡಲ, ನಮ್ಮ ನಾಗಾರ್ಜುನ ಉತ್ಸವ ವಿದ್ಯುತ್ ಸ್ಥಾವರದ ಶಾಂತ ರೀತಿಯ ಮುಲ್ಪ ಕುದೊಂದು
ನಮ್ಮ ಒಂದು ಘೋಷಣೆಯ ಮುಖಾಂತರ ನಮ್ಮ ಒಂದೊಂದು ಪ್ರತಿಭಟನೆ ಮಾಡೋದಿಲ್ಲ. ಸ್ವಲ್ಪ ಏಕಾಏಕಿ ನಮ್ಮ ಜಿಲ್ಲಾಡಳಿತ ಮಟ್ಟದ ಪ್ರತಿಭಟನಾ ದೌರ್ಜನ್ಯ ದಯಪಾದ ಒಂದು ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಮಾಡ್ಕೊಂಡಿದ್ದಾರೆ. ಈ ನಿಷೇಧಾಜ್ಞೆಗೆ ನ್ಯಾಯ ಮಾಡ್ತಾರೆ ಪ್ರಜಾಪ್ರಭುತ್ವ ಪ್ರತಿ ಒಂದು ಜನಕ್ಕೆ ಪ್ರಜೆಗಳ ಅಗಲಗಲ ಹಕ್ಕಿನ ಸಾಧಿಸಾರೆ ಅಗಲಗಲ ಸಾರ್ವಜನಿಕರಲ್ಲಿ ವಿಜ್ಞಾಪನೆ. ಕಲಂ 144 ಸೆಕ್ಷನ್ ಜಾರಿ ಇರುವುದರಿಂದ ಗುಂಪು ಸೇರಿದ ಜನರು ಚದುರಬೇಕು. ತಮ್ಮನ್ನು ದತ್ತಗಿರಿ ಮಾಡಲಾಗುವುದು. ಯಾರು ಮಾತಾಡ್ಬೇಡಿ, MP ಒಬ್ರು ಮಾತಾಡಿ, ಎಲ್ಲರೂ ಮಾತಾಡೋದು ಬೇಡ. AC ಕೇಳಿಲ್ಲ ಮೇಡಮ್, ಅವ್ರು ಹಾಕಿ ಕೇಳಿಲ್ಲ ಮೇಡಮ್, ಇಲ್ಲೇ AC ಹಾಕಿಲ್ಲ. ಸೆಕ್ಷನ್ ಅಂದ್ರೆ ಎಲ್ರಿಗೂ ಒಂದೇ ಅಲ್ಲ, ಎಲ್ರಿಗೂ ಒಂದೇ. ಅವ್ರಿಗೆ ಅನೌನ್ಸ್ ಮಾಡ್ತಾರೆ. ನಾಗಾರ್ಜುನ ಯಾವ ಗವರ್ಮೆಂಟ್ ವರ್ಕ್ ಅಲ್ಲ, ಇದು ನಾಗಾರ್ಜುನ ಪ್ರೈವೇಟ್ ಕಂಪನಿ, ಅದು ಗವರ್ಮೆಂಟ್ ಇದ್ದಲ್ಲ. ಅಷ್ಟು ಗೊತ್ತಾಗುದಿಲ್ಲ. ಗವರ್ಮೆಂಟ್ ಸರ್ಕಾರ ಅಲ್ಲ, ಇದು ಸರ್ಕಾರ ಏಜೆಂಟ್, ಅವರ ಏಜೆಂಟ್ ಸರ್ಕಾರ. ನಾನು ಒತ್ತಿ ಹೇಳ್ತೇನೆ, ಮುಖ್ಯಮಂತ್ರಿ ಸಮೇತ ಅವರ ಏಜೆಂಟ್ ನಾಗಾರ್ಜುನ. ಜನ ವಿರೋಧಿ ಇರುವಾಗ ಹೇಗೆ ಮಾಡ್ತಾರೆ? ಇಷ್ಟು ಜನ ನಾವು ಮಹಿಳೆಯರು ಮಹನೀಯರೆಲ್ಲ ಇರುವಾಗ ಹೇಗೆ ಮಾಡ್ತಾರೆ ಅಂತ ಸೆಕ್ಷನ್ ಜಾರಿ ಮಾಡ್ಲಿ, ಏನೇ ಮಾಡ್ಲಿ, ನಾವು ಸಾಯುವುದಾದ್ರೂ ಸರಿ ಇಲ್ಲಿ ಬಿಟ್ಟು ಹೋಗುದಿಲ್ಲ, ಮಾಡ್ಲಿಕ್ಕೂ ಬಿಡುದಿಲ್ಲ. ಗೌರ್ಮೆಂಟ್ ಯಾರು ಅದು ಇನ್ನೊಂದು ಕಂಪನಿಗೆ ಮಾರಿದೆ. 74% ಲ್ಯಾಂಕೋ. ನಾವು ಹೇಳುದು, ನಮ್ಮನ್ನು ನೀವು ಇಷ್ಟು ಬಲಾತ್ಕಾರ ಮಾಡಿದ್ರೆ ನಾವು ಒಂದು 10 ಲಕ್ಷದ ಪ್ರತಿನಿಧಿಗಳು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಸರ್ಕಾರ ಅದೇ ಶಾಸಕರುಗಳ ಗುಂಪಲ್ಲಿ ನಿಮ್ಮ ಮುಖ್ಯಮಂತ್ರಿ ಕೂಡ ಇವತ್ತು ಅವರ ಏಜೆಂಟ್ ಆಗಿ ಕೆಲಸ ಮಾಡೋದಾದ್ರೆ ನಾವು ಖಂಡಿತ ಇದನ್ನು ಬಿಡುವುದಿಲ್ಲ. ಅವರಿಗೂ ಪ್ಲಾನ್ ಹಾಕಿ ನಾಗಾರ್ಜುನದವರು ಇಲ್ಲಿ ಕಾಲಿಡಬಾರ್ದು. ಅಷ್ಟು ಮಾಡಿ 21 ತನಕ ಮತ್ತೆ ನೋಡೋಣ. ನಾವು ಕನ್ನಡಿಗರು, ನಾವು ದುಡುವರು, ನಮ್ಗೆ ತುಳಿದಲ್ಲಿ ವಿವರ ಮಾಡಿ ಹೇಳಿ ಸರ್. ನಾವೊಬ್ಬ IPS ಆಫೀಸರ್, IAS ಆಫೀಸರ್, ನಾವು ಅದನ್ನು ತುಳಿದಲ್ಲಿ ವಿಷಯ ಮಾಡಿ ಹೇಳಿ ನಮ್ಗೆ ಹೈಕೋರ್ಟ್ ಸ್ಟೇ ರೆಸಲ್ಯೂಷನ್ ಮಾಡಿ, ತಾಲೂಕ್ ಪಂಚಾಯತ್ ರೆಸಲ್ಯೂಷನ್ ಮಾಡಿ, ಜಿಲ್ಲಾ ಪಂಚಾಯತ್ ರೆಸಲ್ಯೂಷನ್ ಮಾಡಿ. ನಾವೇನು ಕುರಿ ಜನರ ಅಥವಾ ಕುರಿ ಮೇಯಿಸುವ ಘಟದ ಮೇಲೆ ನಮ್ಮ ಹಕ್ಕನ್ನು ನಾವು ಚಲಾಯಿಸ್ತಾ ಇದ್ದೇವೆ. ಮಾಡುವುದಾದ್ರೆ ಅವರಿಗೂ 21st ತನಕ ಅವರು ಮಾಡಬಾರ್ದು. ಕೋರ್ಟಿಗೆ ಕೇಸಿಗೆ ಕೋರ್ಟ್ನಲ್ಲಿ ಈಗ ಜೀವ ಆದಾಗ ನಮ್ಮ ಈಗ ಎಚ್ಚತ್ರ ಮತ್ತೆ ಅಂದ್ರೆ ಇವರು ಗಾಡಿಯಲ್ಲಿ ಕೂತ್ಕೊಂಡಿದ್ರಲ್ಲ, ಇವರಿಗೆಲ್ಲ ಗೊತ್ತಾಗ್ತದೆ. DC ಅವರಲ್ವಾ ಮತ್ತೆ ನೀವೇ? Today is the beginning.
Hey!
ಕಾಲಿದಾದ್ರೆ ಜಾಗ್ರತೆ ಮತ್ತೆ ನೀವು ಸಾಧ್ಯ ಗುಂಡಾಗಿ ಶಾಪ ಇದು ತಪ್ಪಾಳಿಕೆ ಇಲ್ಲಾಂದ್ರೆ ಎಸಿ ಗಾಡಿ ತರಿಸಿ ಮೇಡಮ್ ಇದು ನಿಮ್ಮ ಗಾಡಿ ತೆಗೆದು ನಾವು ಒಂದು ಗಾಡಿ ಎಸ್ಕಾರ್ಟ್ ಮಾಡಿ ಬರ್ತೀವಿ. ಅಷ್ಟು ವಿಶ್ವಾಸ ಇಲ್ವಾ? ಏನಾದ್ರೂ ಮಾಡಿ ನಾನು ಕೊಂಡು ಹೋಗ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಹೋಗುತ್ತೆ, ನಮ್ಮನ್ನು ಮುಟ್ಟಬಾರ್ದು. ಪಡೆದ್ರೆಲ್ಲ ಗೋರ್ಕೊಂಡೆ ನಾವು 4 ಜನ ಅವರು ಹೋಗಿದ್ದಾರೆ, ನಾವು ಬಿಡಿಸ್ತೇವೆ. ನಮ್ಮನ್ನು ಕೊಂಡೋದ್ರೆ ಅವರನ್ನು ಬಿಡಿಸೋದು ಯಾರು? ನಿಮ್ಮ ಹತ್ರ ಪೋಸ್ಟ್ ಇರ್ಬೋದು, ಬೆಟಾಲಿಯನ್ ಇರ್ಬೋದು. ಎಂತ ಸರ್ಕಾರವನ್ನು ಆಳುದ ಅಥವಾ ಕಾರ್ಯಾಂಗ ಪದ್ಧತಿ ಸರ್ಕಾರವನ್ನು ಆಳುದ? ನಾವು ಮೀನುಗಾರ ಅಂತ ಹೇಳಿದಲ್ಲ, ಎಲ್ಲ ವರ್ಗ ಇದೆ ಇದರಲ್ಲಿ, ತಪ್ಪು ತಿಳ್ಕೊಳ್ಬೇಡಿ ಯಾರು ಪತ್ರಿಕೆಯವರು. ಇದು ಹಿಟ್ಲರ್ ಮೀನುಗಾರ ಮುಖಂಡರು ಒಬ್ರು ಮತ್ತೆ MP ಅವರು ಇರೋದ್ರಿಂದ ಇಲ್ಲಿ ಏನಾದರೂ ತೊಂದರೆ, MLA ಕೂಡ ಇದು ಇರೋದ್ರಿಂದ ನಾವು ಯಾಕೆ ಎಲ್ಲಾ ಮೀನುಗಾರರು ಇಲ್ಲಿ ಲೀಡರ್ಸ್ ಇಲ್ಲಿ ಇದ್ದೇವೆ ಅಂದ್ರೆ ಮೀನುಗಾರರು ಸಾಯ್ತಾರೆ. ಮೀನುಗಾರರು ಇಲ್ಲಿ ಕೈರಂಪಣಿ ಎಲ್ಲ ಇದೆ, ಅಲ್ಲೇ ನಿಮ್ದು ಬಾವಿ ಬರೋದಂತೆ, ಇದನ್ನ ಪೈಪು ಇಡ್ಲಿಕ್ಕೆ ಕೈರಂಪಣಿ ಎಲ್ಲಿ ಹೋಗೋದು? ಸಾವಿರಾರು ಕುಟುಂಬ ಇದ್ದಾರೆ 2-3 ಊರಿನಲ್ಲಿ. ಎತ್ತಿಕೊಂಡು ಹೋದ್ರೆ ಅಲ್ಲಿ ಹೊಡಿತಾರೆ. ಇದೇ ಸರ್ಕಾರ ನಾಳೆ ಮನೆ ಕಳಿಸ್ತಾನೆ ನಿಮ್ಮನ್ನು. ಏನು ಹೊಡೆಯುದು? ದೌರ್ಜನ್ಯ ಮಾಡಬೇಡಿ, ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಲಿ, ಕಾನೂನು ಪ್ರಕಾರ ಮಾಡ್ಲಿ. ಯಾವುದೇ ನಿಮ್ಮ ಇದನ್ನು ಮಾಡಿ ಮೈ ಮೇಲೆ ಯಾಕೆ ಹೊಡಿತೀರಿ? 44 ಅಂದ್ರೆ ಎಲ್ರಿಗೂ ಆಗ್ತದಲ್ಲ. ಮತ್ತೆ ನಾಳೆ ಈಗಲೇ ನಮ್ಮ ನಾಗಾರ್ಜುನದವರು ಒಳಗೆ ಕೂತಿದ್ದಾರೆ, ಈಗ ಕೆಲಸ ಮಾಡ್ತಾ ಇದ್ದಾರೆ, ಕೂತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಇಲ್ಲಿ ರಿಟ್ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಜವಾಬ್ದಾರರಾಗಿರ್ತೇನೆ. ಸೊ ಡೋಂಟ್ ಹ್ಯಾವ್ ಟು ವರಿ. ಯಾವುದೇ ಆರ್ಡರ್ ಪಾಸ್ ಮಾಡಿದ್ರೆ ತಕ್ಷಣಕ್ಕೆ ನಾವು ಅದನ್ನ ಜಾರಿಗೆ ತರ್ತಾ ಇದೀವಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಆಕ್ಷೇಪಣೆ ಇದ್ರೆ, ಅದಕ್ಕೆ ಏನಾದ್ರು ನಿಮ್ಗೆ ಡೌಟ್ಸ್ ಇದೆ, ಅಲ್ಲ ರಿಟ್ಟಿಗೆ ಹೋಗುವಾಗ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ನಮ್ಮ ಜನಕ್ಕೆ ಈಗ ದನಗಳಾಗಿ ಕರ್ಕೊಂಡೋಗಿ ಪೆಟ್ಟಾಗಿದೆ, ಅದಕ್ಕೆ ಏನು ನಿಮ್ದು ನೀವು ಹೇಳ್ಕೊಂಡೋಗಿ ಅಲ್ಲಿ ಒಳಗೆ ಹೊಡಿತಾರಲ್ಲ. ಯಾಕೆ ಅವರಿಗೆ ಸೆಕ್ಷನ್ ಲಾಗು ಆಗುದಿಲ್ಲ? ಅಲ್ಲ, ಅವರಿಗೆ ಸೆಕ್ಷನ್ ಆಗುದಿಲ್ಲ. ಸೆಕ್ಷನ್ ಜಾರಿ ಮಾಡಿರೋದು ಅನ್ಲಾಫುಲ್ ಅಸೆಂಬ್ಲಿಗೆ, ಕೆಲಸ ಮಾಡೋದಕ್ಕಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಾನೂನು ನಾನು ಹೇಳ್ಕೊಡ್ತೀನಿ.
ಒಟ್ಟಾರೆ ಯಾವ ಆದೇಶದ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ನಡೆಯಿತು? ಪ್ಲೀಸ್ ಸರ್ ಹೇಳಿ. ಅದೇ ಇವತ್ತಿನ ಇಡೀ ಕಾರ್ಯಾಚರಣೆ ಯಾವ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಮತ್ತೆ ಯಾವ ಕಾನೂನಿನ ಹಿನ್ನೆಲೆಯಲ್ಲಿ? ಅವರು ಲೀಗಲ್ ಆಗಿ ಪಡ್ಕೊಂಡಿರೋ ಜಮೀನಿನ ಮೇಲೆ ಅವರು ಕೆಲಸ ಮಾಡಲಿಕ್ಕೆ ಇವತ್ತು ತಯಾರಾಗಿ ಬಂದಿದ್ರು. ಆಗ ಈ ಒಂದು ಗ್ರೂಪ್ ಬಂದು ಅವ್ರನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ತಡಿಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಕಾನೂನಿಗೆ ವಿರುದ್ಧ ಅಂತ ನಾವು ಘೋಷಣೆ ಮಾಡಿ ಅನ್ಲಾಫುಲ್ ಅಂತ ಅವ್ರನ್ನ ಡಿಕ್ಲೇರ್ ಮಾಡಿ ಅವ್ರನ್ನ ನಾವು KP ಆಕ್ಟ್ ಕೆಳಗೆ ಅರೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅವರು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರ ಕಾನೂನಿನ ಪ್ರಕಾರ ಕೆಲಸ ಮಾಡ್ತಿದ್ದನ್ನ ತಡಿಲಿಕ್ಕೆ ಬಂದಿದ್ದ ಒಂದು ನಾವು ಅನ್ಲಾಫುಲ್ ಅಸೆಂಬ್ಲಿ ಆಗಿ ಡಿಕ್ಲೇರ್ ಮಾಡಿ ಪೊಲೀಸ್ ಕಡೆಗೆ ನಾವು ಈಗಾಗಲೇ ಒಂದು 120 ಅರೆಸ್ಟ್ ಮಾಡಿದ್ವಿ. ಇನ್ನೊಂದು ಅರೆಸ್ಟ್ ಮಾಡ್ತೇವೆ ಏನಂತ. ಈಗ ನಮ್ಗೆ ಸೆಕ್ಷನ್ 144 ಮಾಡಿದ್ದಾರೆ, 4 ದಿನದವರೆಗೆ ಅದು ಲಗಾವಾಗುದಿಲ್ಲಂತೆ. ಹಾಗಿರುವಾಗ ನಾವೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿ ತೀರ್ಮಾನ ತಗೊಳ್ತೇವೆ. ಕೋರ್ಸ್ ಆಫ್ ಆಕ್ಷನ್ ಈಗ 20 ತಾರೀಕಿನ ಪ್ರತಿಭಟನೆ ಅದು ಮತ್ತೆ ನಾವು ಮಾಡ್ತೇವೆ, ಹೇಳ್ತೇವೆ. ಸ್ವಾಮೀಜಿ ಎಲ್ಲ ಮಲ್ಪೆ ಪ್ರೆಸ್ ಕಾನ್ಫರೆನ್ಸ್ ಹೋಗುದಿಲ್ವಾ ನೀವು? ಚಿಂತನೆ ಮಾಡ್ತದೆ ನಾನಲ್ಲ ಮೀನುಗಾರರನ್ನ ಒಂದು ವಿರುದ್ಧ ಬೋಂಡ ದಾದಾಪುರ ಅಂತ ಹೇಗೆ ನಾನು ಮುಂಚೂಣಿಡು ಉಂಟು ಸಂದರ್ಭ ಪಾಲನೆ ಅವು ಇದೀಗ ಈ ಜಿಲ್ಲೆಯ ಸರ್ಕಾರ ಹೇಗೆ ಪ್ರಯತ್ನ ಬಂದದ ಇಂದು ವಿರೋಧಿಸದ ಕಸರಾದ
ಕೆಲವು ಕಾಲರ್ಲಾಗೈತೆ ನಮ್ಮ ಕೃಷಿಕರು ನಿಮ್ದು ವಿರೋಧ ತುಂಬ ಇದ್ದಾರೆ 5 ಪಕ್ಕ ನಮ್ಮ ಮೀನುಗಾರ ಬಂಧುಲ್ಲ ಲೆಕ್ಕ ಪೂರ ಸೇರಿಯ ಆಗ ನಂಗೆ ಏಪಲ ಈ ಸಭೆಗೆ ಮಾತ್ರ ಪೂರೆಗೆ ಅನಾನುಕೂಲ ಆಯ್ನೆ ನಮ್ಮ ನಾಯಕರಾಗಲು ದಕ್ಷಿಣ ಕನ್ನಡ ಮುಖಂಡರ ಮಹಾಜನ ಸಂಘ ಅಂಚನೆ ಕ್ರಿಯಾ ಸಮಿತಿ ನೇತೃತ್ವದ ನಮ್ಮ ನಾಯಕರಾದ ಮೀನುಗಾರ ಮುಖಂಡರಾಗಲು ಈ ಚಳವಳಿಯಲ್ಲಿ ಸದಾಕಾಲ ಭಾಗವಹಿಸಿಕೊಂಡಿದ್ದಾರೆ. ಅಂಚನೆ ನಮ್ಮ ಈ ಕ್ಷೇತ್ರದ MP ಆದಿತ್ಯನ ಶ್ರೀಮತಿ ಮನೋರಮಾ ಮಧ್ವರಾಜಿ ಮತ್ತು ಭಾರಿ ಮುತುವರ್ಜಿ ಎತ್ತಲು ನಮ್ಮ ಜಿಲ್ಲೆ ಹಾಳಾಗಿರಬಲ್ಲಿ ನಮ್ಮ ಜಿಲ್ಲೆ ಗಾಳಿ ಸ್ವಚ್ಛವಾದ ಆದುಪ್ಪರು ನಮ್ಮ ನೀರು ಸ್ವಚ್ಛವಾದುಪ್ಪರು ಜನಜೀವನ ಅಶಾಂತಿ ರೂಪದಲ್ಲಿ ಶಾಂತಿ ರೂಪದ ದೃಷ್ಟಿಗೆ ತನ್ನ ಪದತ್ಯಾಗ ಮಲ್ಪಡೆಗಳ ತಯಾರಾಗುತ್ತದೆ. ಈ ಉಷ್ಣ ವಿದ್ಯುತ್ ಸ್ಥಾವರ ಈ ನಮ್ಮ ಉಡುಪಿ ಜಿಲ್ಲೆಗೆ ಚಿಂತನೆಗೆ ಚಳವಳಿದ ನೇತೃತ್ವ ವಹಿಸಿದ್ದಾರೆ. ಅಂಚನೆ ಈ ಆಂಧ್ರ ಸರ್ಕಾರ ಕೆಲವು ಕಾಲದಾಗೈತೆ ನಮ್ಮ ಜನನಾಯಕರನ್ನ ಅಂಚನೆ ನಮ್ಮ ಸಂಘ ಸಂಸ್ಥೆಯ ನಾಯಕರನ್ನ ಕಣ್ಣು ತಪ್ಪಿಸಿದೆ. ಆ ಸರ್ವೆ ಕಾರ್ಯ ಮಲ್ಪಡೆ ಬಂದಿಲ್ಲ. ನಮ್ಮ ಈ MRPL ಚಳವಳಿ ಆವನಾಗ ನಂಗೆ ಗೊತ್ತಾಗ್ತದೆ ಲೇಟ್ ಆಂಡೆ ನಮ್ಮ ಕಡ್ಲಿಗೆ ಬೈಬು ಜೀವನಾಗ ಮಾತ್ರ ಇಂಚಿನ ಒಂದು ಕೈಗಾರಿಕೆ ಬೈದನ್ನು ಬಂದ್ರೆ ಅರಿವಾಗ್ತದೆ. ಅಂಡ ಈ ನಾಗಾರ್ಜುನ ಮಾತ್ರ ಅಂಚೆ ಒಂದು ಪ್ರಾರಂಭಿಕ ಹಂತ ಇಂದು ಆ ಜಾಗ ಕನ್ವರ್ಷನ್ ಆದಿತ್ಯ ಸರ್ವೆ ಪ್ರಾರಂಭವನ್ನುಂಟು. ಈ ಪ್ರಾರಂಭಿಕ ಹಂತದಲ್ಲಿ ಮೀಟು ಬಂದ ಒಂದು ಬಗೆಗೆ ಸಾಧ್ಯತೆ ಇದ್ದು ಇತ್ತ ಒಳ್ಳೆ ಅಲ್ಪ ಕಟ್ಟಡವಾದ ಎಂಜಿನ ಹಾಕಿ ಗಾಲಿ ಭೂ ಪರಿವರ್ತನೆ ಆದರೆ ಮಾತ್ರ ಈ ಸರ್ವೆ ಒಂದುಂಡು. ಅಲ್ಲೇನೆ ಮುಂತಪರೆಗೆ ಸರ್ಕಾರ ಪಿರ ಒಂದುಂಡು ದೇವನ್ನಾಗ ಸರ್ಕಾರದ ಉದ್ದೇಶ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ಇಂಚಿನ ಕೈಗಾರಿಕೆ ಬರೋಡೆ ಪಂಪಿನ ಒಂದು ಉದ್ದೇಶದ ಹೆಸರಾದ ಈ ಜಿಲ್ಲೆಡು ವಿದ್ಯುತ್ ತಯಾರು ಮಾಡ್ತದೆ. ಇಡೀ ರಾಜ್ಯ ಹೊರ ರಾಜ್ಯಗೂ ಈ ವಿದ್ಯುತ್ ಮಾರ್ನ ಒಂದು ಯೋಜನೆ ಮಾಡ್ತಂದು ನಮ್ಮನ್ನು ಕಣ್ಣೀರಿಡ ಕೈತಕ್ಕವರಂಚಿತ್ತಿನ ಒಂದು ಪರಿಸ್ಥಿತಿಗೆ ಮುಂತಪರೆಗೆ ಪ್ರಯತ್ನ ಮಾಡ್ತದುಂಡು. ಅಂಡ ಇಡೀ ಏಕಾಏಕಿ ಕೂಡ ಜಿಲ್ಲಾಡಳಿತ ಅಲ್ಪ 144 ಸೆಕ್ಷನ್ ಜಾರಿ ಮಾಡ್ತದೆ ಕೂಡ ಸರ್ವೆ ಕಾರ್ಯನ ಇಡೀ ಪ್ರಾರಂಭ ಮಾಡ್ತದೆ. ಅಂಡ ನಮ್ಮ MP ಅಂಚನೆ ಕಾಪುದ ಶಾಸಕರು ಅಂಚನೆ ದಕ್ಷಿಣ ಕನ್ನಡ ಮೊಗಲಿನ ಮಹಾಜನ ಸಂಘದ ಅಧ್ಯಕ್ಷರು ಮಾತೊಂದನ್ನು ವಿರೋಧಿಸಿದರು. ಅಂಜನೆ ಸಾಧಾರಣ 1,000-2,000 ಜನ ಅಲ್ಪ ಸೇರಿರುತ್ತದೆ. ಅಂಡ ಏಕಾಏಕಿ ಸರ್ಕಾರದ ಆದೇಶ ಪಾಲಿಸುವ ನೆಪಟ್ಟು DC ಮೊಗಲಿನ ಮಾತ ಉಲಾಯ್ಪಾಡ್ನ ಒಂದು ಆಜ್ಞೆ ಕೊಡ್ತಾರೆ ಅಂತ ನಮ್ಮ ನಾಯಕರಿಗೆ ಮಾತಿಲ್ಲ ಇಲ್ಲಿ ಅರೆಸ್ಟ್ ಆಗ್ತಾರೆ. ನಮ್ಮ ಉದ್ದೇಶ ನಮ್ಮ ಕೆಲಸನು ಮೈಸೂರಿಗಾದ್ರಾದ ನಮ್ಮ ನಾಯಕರಾಗಲಿ ಉಳ್ಳಾಡುಲ್ಲರು ಉಡುಪಿ ಟೌನ್ ಹಾಲ್ ಅರೆಸ್ಟ್ ಬಂದ ನೋಡಿದ್ದೀರು. ನಮ್ಗೆ ಮೀನು ಸಿಕ್ಕು ನಾಳೆ ಇದ ಮುಟ್ಟವು ಅರಬ್ಬಿ ಸಮುದ್ರದ ಮಾತ್ರ ಒಳ್ಳೆ ನಮ್ಮ ಈ ಕರ್ನಾಟಕ ಕರಾವಳಿ ಸಮುದ್ರ ಇದ ಮುಟ್ಟ ಸ್ವಚ್ಛ ಆಗುತ್ತೇವೆ. MRPL ಬರ್ತದೆ ಸದಾಯನ ನಮ್ಮ ಬೈಕಂಪಾಡಿದ ಆ ನೀರು ಪಿದಾಯ್ತು ಕಸಾದ ನಮ್ಗೆ 2-3 ವರ್ಷಗಳಾಗುತ್ತೆ. ಆ ಕ್ಷೇತ್ರ ಅಲ್ಪ ಏರೆಡು ಮೀನೆ ಸಿಕ್ಕೋದುಜ್ಜಿ ಮಾತೆಲ್ಲ ಈ ನಮ್ಮ ನಾಡ ಎರ್ಮಾಳ್ ಕಾಪು ಎರ್ಮಾಳಿನ ಈ ತರ ಹತ್ತೂರು ಕೂಡ ನೀರು ಬಿಟ್ಟಿರಲಿಲ್ಲ ಅಂಡ ನಮ್ಮೆಲ್ಲ ಮುಲ್ಪ ಬಂದರನ್ನು ಮುಚ್ಚಿನ ಪರಿಸ್ಥಿತಿ ಬರು ಇಟ್ಟು ಒಳ್ಳೆ ರಾಜಕೀಯ ಇಜ್ಜಿ ನಮ್ಮ ಮಾತೆಲ್ಲ ಏಕತ್ತಡ ಮೀನುಗಾರರು ಇದ ಮಟ್ಟ ಕೃಷಿಕರು ಎಂಚ ನಮ್ಮ ಉನ್ನನ್ನು ವಿರೋಧಿಸಿದಾರ ಅಂಚನೆ ನಮ್ಮ ಮೀನುಗಾರ ಬಂದು ಮಾತೆಲ್ಲ ಒಟ್ಟದು ಉನ್ನನ್ನು ವಿರೋಧಿಸುವುದು. ನಮ್ಮ ಈ ಉಡುಪಿ ಜಿಲ್ಲೆ ಒಳ್ಳೆ ಒಂದು ಘನ ಕೈಗಾರಿಕೆ ಪರಿಸರ ವಿರೋಧಿಯಾಗಿ ಚಿತ್ರ ಕೈಗಾರಿಕೆ ಬರೆಯಬಲ್ಲಿ ಅಂತ ನಮ್ಮ ಒತ್ತಾಯ. ಆಗ ಒಳ್ಳೆ ಸರ್ಕಾರ ಇದಕ್ಕೆ ಗಮನ ಕೊಡ ಮೀನುಗಾರನ ಈ ನಮ್ಮ ಬೇಡಿಕೆಗೆ ಆಂಡಲ ಅನಿಲ ಆಧಾರಿತ ವಿದ್ಯುತ್ ಬರ್ಲಿಕ್ಕೆ ಮಾತ್ರ ನಮ್ಮ ಜನಪ್ರತಿನಿಧಿಗಳು ಅಂತ ಸಂಘ ಸಂಸ್ಥೆ ಪ್ರತಿನಿಧಿಗಳು ಒಪ್ಪಿದ್ದಾರೆ. ಅನಿಲ ಆಧಾರಿತ ವಿದ್ಯುತ್ ಸ್ಥಾವರ ಬರ್ಕೊಂಡ ಎರ್ನಲ ವಿರೋಧ ಇದ್ದಿ ಅಂಡ ಉಷ್ಣ ವಿದ್ಯುತ್ ಸ್ಥಾವರ ಬರ್ಕೊಂಡ ಪರಿಸರ ಹಾಳಾಗುದು ನೀರು ಹಾಳಾಗುದು. ಆ ನೀರು ಹಾಳಾದು ನಮ್ಮ ಮೀನು ಬರ್ತನ ನಮ್ಮನ್ನ ಕೂಡ ಉಳಿದಾದ ಹೋರಾಟ ಮಾಡ್ತದ. ನಮ್ಮ ಹೋರಾಟಗಳು ಬೆಂಬಲ ಸಿಕ್ಕದೆ ಇನಿ ಈ ಮಲ್ಪೆ ಅಥವಾ ಮೀನುಗಾರರ ನಾಯಕರನ್ನಾಗಲ್ಲ ಇನ್ನು ಹೋರಾಟ ಜನ ಬೆಂಬಲದಟ್ಟು ಮಾತಾ ಮೀನುಗಾರನ ಬೆಂಬಲದಟ್ಟು ಮಾತಾ ಹೋರಾಟಕ್ಕೆ ಎಂದೆಂದಿಗೂ ನಮ್ಮ ಹೋರಾಟ ಮಾತಾ ಮೀನುಗಾರ ಬಂದ ವಿನಂತಿ ಮತ್ತೊಂದಿಲ್ಲ ಅಂಚನೆ